ಚಂದನ್ಗೆ ಈ ಡಾನ್ಸರ್ಸ್ ಏನ್ ಸಖತ್ತಾಗಿ ಸಪೋರ್ಟ್ ಮಾಡಿದಾರಪ್ಪ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ತ್ರಿಷಾಗೆ ಕೂಡ ಥ್ಯಾಂಕ್ ಯು, ಆ್ಯಂಡ್ ಸೂರ್ಯ ಅವ್ರಿಗೂ ಕೂಡ ಥ್ಯಾಂಕ್ ಯು. ಸೊ ಪವನ್ ಮಾಸ್ಟರ್ ಕೊರಿಯೋಗ್ರಫಿಯಲ್ಲಿ ಚಂದನ್ ಅವರ ಈ ಪರ್ಫಾರ್ಮೆನ್ಸ್ಗೆ ಬರಲಿ ಚಪ್ಪಾಳೆ. ಈಗ ಅಹಂ ಪ್ರೇಮಾಸ್ಮಿ ಜನ್ಯಾಜಿ. ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಚಂದನ್, ಐ ಲವ್ ಯು. ನನಗೆ ಇಷ್ಟು ದೊಡ್ಡ ಸ್ಟೇಜ್ ಫುಲ್ ತುಂಬಿತ್ತು, ಎಲ್ಲ ಕಡೆ ಏನಾದರೂ ನಡೀತಾ ಇತ್ತು. ಎಂಟ್ರಿ ವಾಸ್ ವೆರಿ ಗುಡ್, ಪ್ರಾಪರ್ಟಿ ತುಂಬ ಚೆನ್ನಾಗಿತ್ತು. ಎಲ್ರೂ ಎಷ್ಟು ಜನ ನೋಡ್ತೀರಿ ಎಲ್ಲರೂ ಪರ್ಫೆಕ್ಟ್ ಆಗಿ ಹೋಗಿ ಪರ್ಫಾರ್ಮ್ ಮಾಡ್ತಿದ್ರು. ಸೆಂಟ್ರಲ್ ತ್ರಿಷಾ ಬಂದರು, ದಟ್ ಕ್ಲಾಸಿಕಲ್ ಪೋರ್ಷನ್ ತುಂಬ ಬೇರೆ ಥರ ಇತ್ತು. ಸೂರ್ಯ ಅಂತೂ ಅವನ ಸ್ನೇಹಿತನಿಗೋಸ್ಕರ ಆಕಾಶದಲ್ಲೇ ಹಾರಾಡ್ತಾ ಇದ್ದ. ಅವನ ಫ್ರೆಂಡ್ಗೋಸ್ಕರ ಬಂದು ಪರ್ಫಾರ್ಮ್ ಮಾಡಿದ್ದು ಎದ್ದು ಕಾಣಿಸ್ತಾ ಇತ್ತು. ಅಂಡ್ ಚಂದನ್, ಯು ಆರ್ ಔಟ್ಸ್ಟ್ಯಾಂಡಿಂಗ್ ಚಂದನ್, ಯು ಆರ್ ಲೈಕ್ ಅ ಫೈರ್. ನಿಜವಲ್ಲೂ ನೀವು ಆ ಡಾನ್ಸಿನ ಮದಗಜ ಇವತ್ತು ಕಂಟಿನ್ಯೂ ಆಯಿತು, ಎರಡನೇ ಮಾತೇ ಇಲ್ಲ. ನನಗೆ ಭಾಳ ಇಷ್ಟ ಆಗಿದೆ ಅಂದರೆ ಬಹಳಷ್ಟು ಫ್ಲಿಪ್ಸ್ ಎಲ್ಲ ನೀವೇ ಮಾಡಿದ್ರಿ. ಮೇಲ್ಗಡೆ ರೊಟೇಟ್ ಆಗಿದ್ದಾಗಲಿ, ಜಂಪ್ ಮಾಡಿದಾಗಲಿ. ಇಷ್ಟು ದಿನ ಡಾನ್ಸರ್ ಸಪೋರ್ಟ್ ಮಾಡೋರು, ಬಟ್ ಪರ್ಫಾರ್ಮರೇ ಮ್ಯಾಕ್ಸಿಮಮ್ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟನ್ನು ಅಟೆಂಪ್ಟ್ ಮಾಡಿದ್ದು ತುಂಬ ಒಳ್ಳೆಯ ವಿಷಯ. ಫಿನಾಲೆಗೆ ತಕ್ಕಂಥ ಒಂದು ಕೊರಿಯೋಗ್ರಾಫಿ, ಬ್ಯೂಟಿಫುಲ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಜನ್ಯಾಜಿ. ಈಗ ರಕ್ಷಿತಾ ಮ್ಯಾಮ್. ಇವತ್ತು ಬಹುಶಃ ಚಂದನ್ ಇಷ್ಟು ಸ್ಟ್ರೆಂಗ್ತ್ ಡಿರೈವ್ ಮಾಡ್ತಾನೆ ಅಂದರೆ ಅದು ಬಹುಶಃ ಅವ್ನ ಕೊರಿಯೋಗ್ರಫರಿಂದ. ಕಾಂಗ್ರ್ಯಾಚುಲೇಟ್ ಪವನ್. ಈ ಜರ್ನಿ ಬಹುಶಃ ಪವನ್ಗೆ ರಾಣಿ ಬಿಟ್ಟು ಹೋದ್ಮೇಲೆ ಇಟ್ ವುಡ್ ಹ್ಯಾವ್ ಬೀನ್ ಅ ಚಾಲೆಂಜ್ ಅವನು ಕೂಡ. ಇಟ್ಸ್ ವೆರಿ ಸ್ವೀಟ್. ಆ್ಯಂಡ್ ಚಂದನ್ ಡಾನ್ಸ್ ರಿಯಲಿ ವೆಲ್. ತುಂಬ ಕಷ್ಟಪಟ್ಟು ಡಾನ್ಸ್ ಮಾಡ್ದ. ಎಲ್ಲ ಡಾನ್ಸರ್ಸ್ ಅವನಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಪವನ್ ಮಾಸ್ಟರ್ ಯಾಕೆ ಅಲ್ಲೇ ಕೂತಿದ್ದೀರಾ? ಬನ್ನಿ, ಕೊರಿಯೋಗ್ರಾಫರ್ ಪವನ್ ಮಾಸ್ಟರ್ ಆನ್ ಸ್ಟೇಜ್ ಪ್ಲೀಸ್. ಈಗ ಶ್ರೀ ಮಾಸ್ಟರ್. ಲಾಸ್ಟ್ ಒಂದು 2 ಸಮಸಾಲ್ಟ್ ಆದ್ಮೇಲೆ ಒಂದು 8 ಬಿತ್ತಲ್ಲ, ಆಫ್ಟರ್ ದ್ಯಾಟ್ ಆಲ್ಸೋ ಯು ಕೇಮ್ ಅಂಡ್ ಪರ್ಫಾರ್ಮ್ಡ್ ವಿದೌಟ್ ಅ ಸಿಂಗಲ್ ರಿದಮ್ ಮಿಸ್ಟೇಕ್. ಸೂಪರ್. ಹ್ಯಾಟ್ಸ್ ಆಫ್ ಟು ಯು. ಸೂಪರ್ ಚಂದನ್, ಯು ಆರ್ ಅ ಫೈಟರ್. ನೀನೇ ಆಕ್ಚುಯಲ್ ವಾರಿಯರ್. ವಾರಿಯರ್ ಅಂದರೆ ನೀನು ಆಕ್ಚುಯಲ್ ವಾರಿಯರ್. ಅದಕ್ಕೆ ಇವರೆಲ್ಲರೂ ಸಪೋರ್ಟ್ ಮಾಡಿದ್ರೆ ಸೂಪರ್. ಐ ಆಮ್ ಸೋ ಪ್ರೌಡ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಐ ಲವ್ ಯು ಗೈಸ್. ಥ್ಯಾಂಕ್ ಯು. ಈ ಡಾನ್ಸಿಂಗ್ ವಾರಿಯರ್ ಬಗ್ಗೆ ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ ಏನ್ ಹೇಳ್ತಾರೆ? ಪವನ್ ತುಂಬಾ ಚೆನ್ನಾಗಿತ್ತು, ಫಸ್ಟ್ ಕ್ಲಾಸ್. ಅಂಡ್ ಚಂದನ್, ನಿನ್ ಸೋಲೋ ಆಗಿ ಯು ಆರ್ ಅಮೇಸಿಂಗ್, ಯು ಆರ್ ವೆರಿ ಚಾಲೆಂಜಿಂಗ್. ಆಮೇಲೆ ಯು ವಿಲ್ ಬಿ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ದ ಡಾನ್ಸರ್ಸ್. ಆಲ್ ದ ಬೆಸ್ಟ್ ಅಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಪ್ರಭುದೇವ ಸರ್, ಇವನು ಕೋಲಾರದ ಹುಡುಗ. ಇವನ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ಇವ್ರ ಅಣ್ಣ ಕೂಡ ಅದ್ಭುತವಾದಂತಹ ಡಾನ್ಸರು, ಬಟ್ ಇಬ್ರಿಗೂ ಓದ್ಸಕ್ಕೆ ಫೀಸ್ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರ ಅಣ್ಣ ನೀನ್ ಡಾನ್ಸ್ ಮಾಡು, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಅವನ ಡಾನ್ಸ್ಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವರ ಅಣ್ಣ. ಆ್ಯಂಡ್ ಅವರ ತಾಯಿ ಭಾಳಷ್ಟು ಮನೆಗಳಲ್ಲಿ ಮನೆ ಕೆಲಸ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಆದರೆ ಅಷ್ಟು ಮನೆಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಇವತ್ತು ಎಲ್ಲರ ಮನೆಗಳಲ್ಲಿ ಚಂದನ್ ಮಿಂಚ್ತಾ ಇದ್ದಾರೆ. ಆ್ಯಂಡ್ ಅವನಿಗಿರೋದು ಒಂದೇ ಕನಸು, ಅಮ್ಮ ಮನೆ ಕೆಲಸ ಮಾಡೋದನ್ನ ಬಿಡಿಸಿ ಮನೇಲಿ ಮಹಾರಾಣಿ ಥರ ಕೂರಿಸ್ಬೇಕು ಅಂತ ಹೇಳಿ. ಆ ಕನಸನ್ನ ಹೊತ್ತು ಇವತ್ತು ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದಾನೆ, ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡಿದ್ದಾನೆ. ನಿಮಗೆ ಹೇಗನ್ನಿಸ್ತು ಸರ್ ಈ ಪರ್ಫಾರ್ಮೆನ್ಸ್? ಪವನ್ ಆ್ಯಂಡ್ ಚಂದನ್ ಕಾಂಬಿನೇಷನ್ ಭಾಳ ಚೆನ್ನಾಗಿತ್ತು. ಅವರು ಒಂದೊಂದು ಸತಿ ಬಲ್ಟಿ ಹೊಡೆಯಾಗಲ್ಲ ನಮ್ಗೆ ಟೆನ್ಷನ್ ಆಗಿತ್ತು ಅವ್ರು ಕರೆಕ್ಟ್ ಆಗಿರುವಾಗ. ಅಂಡ್ ದೆನ್ ಅವರು ಅಲ್ಲಿ ಆ ಬೆಡ್ಲಿ ಇಲ್ದೇನೆ ಈ ಸ್ಟ್ರೈಟ್ಲಿ ವೆಂಟ್ ಟು ದ ನೆಕ್. ಅಪ್ಪ ನಮಗೆ ನೋಯ್ತು. ಅಂಡ್ ದೆನ್ ಇಮಿಡಿಯೇಟ್ಲಿ ಹಂಗೆ ಹೇಳಲಿಲ್ಲ ಅವ್ರು ಜಸ್ಟ್ ಕೇಮ್ ಬ್ಯಾಕ್ ಇನ್ ದ ಬ್ಯಾಕ್ ಫ್ಲಿಪ್ ಅಂಡ್ ಅಗೇನ್ ಈ ಡಿಡ್ ಇಟ್. ಇಟ್ಸ್ ಇನ್ಸ್ಪಿರೇಷನ್ ಟು ಆಲ್ ಡಾನ್ಸರ್ಸ್. ಡಾನ್ಸ್ ಮಾತ್ರ ಇಲ್ಲ, ಸೊ ಯು ಮಸ್ಟ್ ಫೈಟ್ ಆಲ್ಸೋ ಇನ್ಸ್ಪಿರೇಟ್. ಆ್ಯಂಡ್ ಆಲ್ಸೋ ಎಲ್ಲರೂ ಡಾನ್ಸರ್ಸು ವೆರಿ ಗುಡ್. ಎಷ್ಟು ಚಂದನ್ ಮಾಡಿದಾರೋ ಅಷ್ಟೇ ಕಮಿಟ್ಮೆಂಟ್ ಫ್ರಮ್ ಡಾನ್ಸರ್ಸ್ ಆಲ್ಸೋ. ವೆರಿ ಗುಡ್. ವೆರಿ ಗುಡ್. ಐ ಎಂಜಾಯ್ಡ್ ಇಟ್ ಅ ಲಾಟ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಚಂದನ್ ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಅವನು ಕಾಣ್ತಿದ್ದಂತಹ ಕನಸು ಹಿಂದೆ ಇದ್ದಂತಹ ಶಕ್ತಿ ಅವರ ತಾಯಿ. ಇವತ್ತು ಅವ್ರ ತಾಯಿ ಅವ್ರು ಗೆದ್ದಷ್ಟು ಖುಷಿ. ಏನು ಡಾನ್ಸಿಂಗ್ ವಾರಿಯರು, ಹೀರೋ, ಏನ್ ಅನ್ಸುತ್ತೆ ಈ ಖುಷಿಯಲ್ಲಿ? ತುಂಬ ಖುಷಿ ಆಗ್ತೈತಮ್ಮ. ನಿಮ್ಮ ಮಗಾಗೆ ಎಲ್ಲರೂ ಕೇಳ್ತಾರೆ ಏನು ತಿನ್ನಿಸಿ ಇಷ್ಟು ಶಕ್ತಿ ಬರೋ ಥರ ಮಾಡಿದ್ದೀರಾ ಅಂತ. ರಾಗಿ ಮುದ್ದೆ ಅಂಗನವಾಡಿ ಫುಡ್ ತಿಂದಿರೋ ಮಗು ಮೇಡಮ್ ಅವನು. ರಾಗಿ ಮುದ್ದೆ ಅಂಗನವಾಡಿ ಫುಡ್. ಹೌದಮ್ಮ, ಬಡವರ ತಾಕತ್ ಅದೇ. ಊಟಕ್ಕೆ ಕೂಡ ಇಲ್ದಿದ್ದಾಗ ಅಂಗನವಾಡಿ ಫುಡ್ ರೊಟ್ಟಿ ಮಾಡಿಕೊಟ್ಟಿದ್ದೀನಿ, ಅದೇ ಅವನ ಎನರ್ಜಿಮ್ಮ. ಮತ್ತೆ ನಾನು ಕೆಲ್ಸಕ್ಕೆ ಹೋದಾಗ ಅವ್ರು ಕೊಟ್ಟಿರೋ ಊಟ ಮಿಕ್ಕಿರೋದು, ಇದೇ ಅವನ ಶಕ್ತಿ. ಅದ್ರಲ್ಲಿ ಪ್ರಭುದೇವ ಸಾರು, ಶಿವಣ್ಣ ಸಾರು, ಜರ್ಜಸ್ ಎಲ್ಲರೂ ಮುಂದೆ ಡ್ಯಾನ್ಸ್ ಮಾಡಿದ್ನಲ್ಲ, ನನಗಿನ್ನೂ ತುಂಬ ಖುಷಿ ಆಗ್ತಾ ಇದೆ. ಅವ್ರ ಆಶೀರ್ವಾದ ಬೇಕು ಈ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಬೇಕು.
ಅಂಡ್ ಈ ಸಂದರ್ಭದಲ್ಲಿ ಪ್ರಭುದೇವ ಸರ್ ಒಂದು ಸ್ಮಾಲ್ ರಿಕ್ವೆಸ್ಟ್. ಅವ್ರು ನಿಜವಾಗ್ಲೂ ತುಂಬಾ ನಿಮ್ಮ ಆಗಮನಕ್ಕೋಸ್ಕರ ಕಾಯ್ತಾ ಇದ್ರು. ಅವರ ಅಣ್ಣ ಅದ್ಭುತವಾದಂಥ ಡಾನ್ಸರ್. ಇಫ್ ಯು ಕ್ಯಾನ್ ಜಸ್ಟ್ ಬ್ಲೆಸ್ ಹಿಮ್ ಒನ್ಸ್ ಸರ್. ಬನ್ನಿ ಪ್ಲೀಸ್, ಹೋಗಿ. ಚೇತನ್ ಹಾಗೂ ಚಂದನ್ ತಮ್ಮನ ಕನಸಿಗೋಸ್ಕರ ತನ್ನ ಡಾನ್ಸ್ ಅನ್ನ ತ್ಯಾಗ ಮಾಡಿ ಅಲ್ಲಿ ರೆಸಾರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಣ್ಣ, ಒಂದ್ ಕಡೆ ಅಣ್ಣನಿಗೋಸ್ಕರ ಡಾನ್ಸ್ ಮಾಡ್ತೀನಿ ಅಂತ ಗ್ರ್ಯಾಂಡ್ ಫಿನಾಲೆಗೆ ತಲುಪಿರುವಂತಹ ತಮ್ಮ, ಇಬ್ರಿಗೂ ಪ್ರಭುದೇವ ಸರ್ ಕಡೆಯಿಂದ ಒಂದು ಆಶೀರ್ವಾದ ಬರ್ಲಿ. ಚಪ್ಪಾಳೆ ಈ ಕ್ಷಣದಲ್ಲಿ ಪ್ಲೀಸ್. ಓಕೆ ಚಂದನ್, ಫಿನಾಲೆ ಆಯ್ತು, ಪರ್ಫಾರ್ಮೆನ್ಸ್ ಆಯ್ತು. ಈಗ ನಿನ್ನ ಪರ್ಫಾರ್ಮೆನ್ಸ್ಗೆ ಸೀಕ್ರೆಟ್ ಆಗಿ ಸ್ಕೋರ್ಸ್ ಅನ್ನ ಬೌಲಲ್ಲಿ ಹಾಕ್ತಾರೆ. ಓಕೆನಾ? ಜನ್ಯಾಜಿ, ನಿಮ್ಮಿಂದ ಶುರು ಮಾಡೋಣ. ಅದೃಷ್ಟದ ಕೈಗಳು. ಚಂದನ್ ಹಾಗೂ ಪವನ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಆ ದೇವರಲ್ಲಿ ಬೇಡ್ಕೊಳ್ಳೋಣ ಎಲ್ಲವೂ ಒಳ್ಳೇದಾಗ್ಲಿ. ಫಿಂಗರ್ಸ್ ಕ್ರಾಸ್. ಆಲ್ ದ ವೆರಿ ಬೆಸ್ಟ್. ಲೆಟ್ಸ್ ಹಿಯರ್ ಇಟ್ ಫಾರ್ ಚಂದನ್ ಅಂಡ್ ಪವನ್ ಮಾಸ್ಟರ್. ಒಳ್ಳೆಯವರು ಯಾವಾಗ್ಲೂ ಒಳ್ಳೆತನದಲ್ಲಿ ಇರ್ತಾರೆ ಅನ್ನೋದಕ್ಕೆ ಅವತ್ತು ಶಿವಣ್ಣ ಹೇಳಿದ ಮಾತು 100% ಕರೆಕ್ಟು. ಅಪ್ಪು ಸರ್ ಎಲ್ಲೂ ಹೋಗಿಲ್ಲ. ಅಪ್ಪು ಸರ್ ಈ ನಗುವಲ್ಲಿದ್ದಾರೆ, ಅಪ್ಪು ಸರ್ ಈ ಮುಗ್ಧತೆಯಲ್ಲಿದ್ದಾರೆ. ಅವರು ಈ ಮಗುವಿನ ಪ್ರತಿಭೆ ಮೂಲಕ ನಮ್ಮೆಲ್ಲರನ್ನ ನೋಡ್ತಿದ್ದಾರೆ ಅನ್ನೋ ನಂಬಿಕೆ ನಮ್ಮದು. ಇವತ್ತು ಈ ಇಬ್ರು ಮಕ್ಕಳು ಈ DKD ಕಾರ್ಯಕ್ರಮಕ್ಕೆ ಕೊಟ್ಟಿರುವಂತ ಒಂದು ಸಂತೋಷ, ಖುಷಿ, ಮುಗ್ಧತೆ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ದೇವರ ವರಪ್ರಸಾದನೆ. ಈ ದೇವರಂತ ಮಕ್ಕಳಿಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಪ್ರಭು ಸರ್, ನೀವು ತುಂಬಾ ಎಂಜಾಯ್ ಮಾಡ್ತಿದ್ರಿ ಈ ಮಕ್ಕಳ ಜರ್ನಿಯನ್ನ. ಬಿಕಾಸ್ ಮಕ್ಕಳಾಗಿ ಆ ರೀತಿ ಪರ್ಫಾರ್ಮ್ ಮಾಡೋದು, ಆ ಕ್ಯೂಟ್ನೆಸ್ ಎಷ್ಟು ಖುಷಿ ಆಗುತ್ತೆ ಸರ್ ಆ ಮಕ್ಳನ್ನ ನೋಡಿದಾಗ. ಇಟ್ಸ್ ಅನ್ಬಿಲೀವಬಲ್. ಹಿಂಗೆಲ್ಲ ಮಾಡ್ಬೋದಾದ ನಾನ್ ಬಿಲೀವ್ ಇಟ್. ನೋಡಿದ್ರೇನೆ ಬಿಲೀವ್ ಮಾಡಿಲ್ಲ. ಫಸ್ಟ್ ನೀವು ಇಬ್ರನ್ನ ಕರೆದ್ರಿ, ನೀವು ಕರೆದಾಗ ನಾನು ಮೇಗ್ ನೋಡ್ತಾನೆ ಇದ್ದೆ. ಮತ್ತೆ ಕೆಳಗೆ ಬರ್ತಾ ಇದ್ರು. ಎಲ್ಲಿ ಇದು ಅಂತ. ದೇ ಆರ್ ಟೂ ಸ್ವೀಟ್ ಅಂಡ್ ಇಷ್ಟು ಜ್ಞಾಪಕ ಮಾಡಿಕೊಂಡು ಹೆಂಗ್ ಮಾಡ್ತಾರ. ಬಿಕಾಸ್ ನಮ್ಮ ಮಗ ಒಂದು ಸ್ವಲ್ಪ ಈಗೀಗ ಡ್ಯಾನ್ಸ್ ಕಲಿತಾ ಇದ್ದಾರೆ. ಒಂದು ಚಿಕ್ಕದು ಹಿಂಗೆ ಮಾಡ್ತಾ ಓ ಸೂಪರ್ ಸೂಪರ್ ತಿನಿ. ಇವ್ರು ಹಿಂಗ್ ಮಾಡ್ತಾವ್ರಲ್ಲ, ಇವ್ರ ಅಮ್ಮ ಅಪ್ಪನಿಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ವೆರಿ ಹ್ಯಾಪಿ. ನಾಟ್ ಓನ್ಲಿ ದಿಸ್ ವೇ, ಆಲ್ ದ ಯಂಗ್ಸ್ಟರ್ಸ್ ಹೂ ಆರ್ ಡ್ಯಾನ್ಸಿಂಗ್, ಅವ್ರ ಅಮ್ಮ ಅಪ್ಪಗಳಿಗೆಲ್ಲ ಎಷ್ಟು ಸಂತೋಷವಾಗಿರುತ್ತೆ ಅಲ್ವಾ. ನಾವು ಬಿಕಾಸ್ ನಮ್ಮ ಮಗ ಒಂದು ಸ್ವಲ್ಪ ಮಾಡಿದ್ರೆ ವಾ ವಾ ಅಂತೀವಿ. ಅವೆಲ್ಲ ಎಲ್ಲೋ ಇಂಟರ್ನ್ಯಾಷನಲ್ ಲೆವೆಲ್ ಅವರೆಲ್ಲ ಎಷ್ಟು ಹ್ಯಾಪಿ ಆಗಿರ್ತಾರೆ ಮದರ್ ಫಾದರ್. ಬೆಸ್ಟ್ ಆಫ್ ಲಕ್ ಟು ಎವ್ರಿ ಒನ್. ಬೆಸ್ಟ್ ವಿಶಸ್ ದಿಸ್ ಫ್ಯೂಚರ್.